ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರು ಮತ್ತು ಆಗಮಿಕರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಶ್ರೀ ದರ್ಜೆಯ ದೇವಾಲಯಗಳ ಅರ್ಚಕರು ವಂಶ ಪಾರಂಪರ್ಯವಾಗಿ ಪೂಜಾ ಕೈಂಕರ್ಯವನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ಶ್ರೀ ದರ್ಜೆ ದೇವಾಲಯಗಳ ಅರ್ಚಕರುಗಳಿಗೆ ಕೊಡುವ ತಸ್ತಿಕ್ ಹಣದಿಂದ ದೇವಾಲಯದ ಪೂಜಾ ಕೈಂಕರ್ಯಗಳನ್ನು ನಡೆಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೆಚ್ಚಕಟ್ಟೆ, ದೀಪಾರಾಧನೆ ಸೇವೆ, ನಿತ್ಯ ಅಲಂಕಾರ ಯಾವುದಕ್ಕೂ ತಸ್ತಿಕ್ ಹಣ ಸಾಲ್ತಾ ಇಲ್ಲ. ಮಾರುಕಟ್ಟೆಯಲ್ಲಿ ಪೂಜಾ ಸಾಮಗ್ರಿಗಳ ಬೆಲೆ ಗಗನಕ್ಕೇರಿದೆ. ಈಗಿನ ಪೇಟೆ ಧಾರಣೆಗೆ ಅನುಗುಣವಾಗಿ ತಸ್ತಿಕ್ ಹಣವನ್ನ ಹೆಚ್ಚಿಸಿ ಕೊಡಬೇಕು ಮತ್ತು ಶ್ರೀ ದರ್ಜೆಯ ಅರ್ಚಕರಿಗೆ ಕನಿಷ್ಠ ಪ್ರತಿ ತಿಂಗಳು 10,000 ರೂಪಾಯಿವರೆಗೂ ಗೌರವ ಧನವನ್ನ ಕೊಡಬೇಕು ಅಂತ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯಾಧ್ಯಕ್ಷರಾದ ಎಂಎಸ್ ವೆಂಕಟಾಚಲಯ್ಯ ಅವರು ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಕುಂದು ಕೊರತೆಗಳ ಕುರಿತು ನಮ್ಮ ವಾಹಿನಿಯ ಮುಖಾಂತರ ಶ್ರೀಮತೆ ರಾಮಾನುಜಾಯ ನಮಃ. ಜೈ ಶ್ರೀರಾಮ್. ಎಲ್ಲ ಮಾಧ್ಯಮ ಮಿತ್ರರಿಗೂ ರಾಜ್ಯಾಧ್ಯಕ್ಷರಾದ ಎಂಎಸ್ ವೆಂಕಟಾಚಲಯ್ಯನ ಒಂದು ಸುಸ್ವಾಗತ. ನಾವು ಈ ದಿವಸ ನಮ್ಮ ಸಿ ಗ್ರೇಡ್ ದೇವಸ್ಥಾನಗಳ ಅರ್ಚಕರುಗಳ ಹಲವಾರು ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ ಸರ್ಕಾರ. ಅದನ್ನು ಸರ್ಕಾರಕ್ಕೆ ಒತ್ತಾಯಿಸಿ ನಾವು ಇವತ್ತು ಈ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಬೇಡಿಕೆ ಏನಂದರೆ, ಸರ್ಕಾರ ನಮಗೆ ತಸ್ತಿಕ್ ಕೊಡ್ತಾ ಇದೆ. ಆ ತಸ್ತಿಕ್ ಕೊಡೋ ತಸ್ತಿಕ್ಕು ಪೂಜಾ ಕೈಂಕರ್ಯಗಳಿಗೆ ಸಾಕ್ತಾಗ್ತಾ ಇಲ್ಲ. ಅವ್ರು ಕೊಡೋ 5,000 ರೂಪಾಯಿ ತಿಂಗಳಿಗೆ ನಮಗೆ ಹೂವು ಆಗ್ತಾ ಇಲ್ಲ. ಅದರಿಂದ ನಮ್ಮ ಜೀವನ ನಡೆಸೋದು ಈ ಪೇಟೆ ಧಾರಣೆ ಈ ದಿನ ಪ್ರಪಂಚದಲ್ಲಿ ನಾವು ಜೀವನ ಮಾಡೋದು ತುಂಬ ದುಸ್ತರವಾಗಿದೆ. ಅದರಿಂದ ಕನಿಷ್ಠ 10,000 ರೂಪಾಯಿ ತಿಂಗಳಿಗೆ ಗೌರವ ಸಂಭಾವನೆ ಕೊಡಿ. ಅದೇ ರೀತಿ ಏನು ಹಿಂದೆ ಇನಾಮ್ ರದ್ದಾತಿ ಕಾಯ್ದೆಯಲ್ಲಿ ಅರ್ಚಕರಿಗೆ ವಶವಾದ ಜಮೀನುಗಳಿಗೆ ಅಥವಾ ದೇವರ ಹೆಸರಲ್ಲಿರೋ ಜಮೀನುಗಳಿಗೆ ಇವತ್ತು ಧಾರ್ಮಿಕ ದತ್ತಿ ಇಲಾಖೆ ಅಂತ ಹೆಸರಿಡಕೊಳ್ತಿದ್ದಾರೆ. ನಾವೇನು ಇವತ್ತು ಮಾಡ್ಕೊಂಬಂದಿದ್ದಿಲ್ಲ, ನಾವು ಯಾವುದೇ ಒತ್ತುವರಿ ಮಾಡಿಲ್ಲ. ನಮ್ಮ 4 ತಲೆಮಾರುಗಳಿಂದ ಸುಮಾರು ತಲೆಮಾರುಗಳಿಂದ ಬಂದಿರೋ ಆಸ್ತಿ ಅದು. ನಾವು ಅದನ್ನು ಅನುಭವಿಸ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಬತ್ತಾ ಇದ್ದೋ. ಆದರೆ ಈ ದಿವಸ ಆ ಧಾರ್ಮಿಕ ದತ್ತಿ ಇಲಾಖೆ ಅಂತ ಅದನ್ನು ಹೆಸರಿಡ್ತಾ ಇದ್ದಾರೆ. ಅದು ಹೆಸರಿಡೋದು ತಪ್ಪು. ಒಂದ್ಸಾರಿ ಇನಾಮ್ ರದ್ದಾತಿನಲ್ಲಿ ಹೋದ ಮೇಲೆ ಅದು ಯಾವುದೇ ರೀತಿ ದೇವರ ಹೆಸರಾಗಲಿ ಇಲಾಖೆ ಹೆಸರಾಗಲಿ ಇಡಕ್ಕೆ ಬರೋದಿಲ್ಲ. ಆದ್ದರಿಂದ ಕೂಡಲೇ ತಾವು ಏನು ಒಡೆಸಿದಿರೋ ಅದನ್ನು ನಿಲ್ಲಿಸಬೇಕು. ನಮ್ಮ ಹೇಗಿತ್ತೋ ಅವತ್ತು ದೇವರ ಹೆಸರಾಗಿತ್ತು ದೇವರ ಹೆಸರಾಗಿರಲಿ, ಇಲ್ಲ ಅರ್ಚಕರ ಹೆಸರಾಗಿತ್ತು ಅರ್ಚಕರ ಹೆಸರಾಗಿರಬೇಕು. ಇವಾಗ ಏನು ನಮ್ಮ ಗುಂಡ್ಲುಪೇಟೆಯಲ್ಲಿ ಸುಮಾರು 800 ವರ್ಷಗಳಿಂದ ಜಾಗ ಬಿತ್ಕೊಂಡು ಬಂದು ಆ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರ ಹೆಸರಿಗೂ ಮಾಡಿಕೊಟ್ಟಿಲ್ಲ. ಆದರೆ ಇವಾಗ ಅದನ್ನು ಒಕ್ಕಲೆಬ್ಬಿಸಿಕೊಟ್ಟಿದ್ದಾರೆ. ಅವರೇನು ಒತ್ತುವರಿ ಅಂತ ಹೇಳ್ತಾರೆ. ನಾವೇನು ಒತ್ತುವರಿ ಮಾಡ್ಕೊಂಡಿದ್ದಾರೆ? ರಾಜ ಮಹಾರಾಜರು ನಮಗೆ ಸಂತೋಷವಾಗಿ ಬಿಟ್ಟು ಕೊಟ್ಟಿರೋಂಥ ಜಾಗ ಅದು. ಆದರೆ ಇವರು ಒತ್ತುವರಿ ಅಂತ ಹೇಳ್ತಾರಲ್ಲ, ಇವ್ರಿಗೆ ಸಮಂಜಸವ? ಇದನ್ನು ತಪ್ಪು, ಇದನ್ನು ಮಾಡ್ತಾ ಇರೋದು ಅಂತ ತಿಳಿಸೋಕ್ಕೋಸ್ಕರ ಘಂಟಾನಾದ ಮೂಲಕ ಎಚ್ಚರಿಸಬೇಕು ಅಂತ ಹೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಏನು ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಋಷಿಮುನಿಗಳು ಸ್ಥಾಪಿಸಿದಂಥ ದೇವಸ್ಥಾನಗಳಿಗೆ ನಮ್ಮ ಏನು ಸ್ವತಂತ್ರ ಪೂರ್ವದಲ್ಲಿ ಅಷ್ಟಬಂಧನ ಮತ್ತು ಪುನರ್ ಪ್ರತಿಷ್ಠೆ ಆಗ್ತಾ ಇತ್ತು. ಆದರೆ ಸ್ವತಂತ್ರ ಬಂದಾಗಿನಿಂದ ಯಾವುದೇ ರೀತಿ ಅಷ್ಟಬಂಧನವಾಗಲಿ ಪುನರ್ ಪ್ರತಿಷ್ಠೆ ಆಗಲಿ ಮಾಡಿಲ್ಲ. ಆದ್ದರಿಂದ ಅವೆರಡೂ ಆಗಲಿಲ್ಲ ಅಂದರೆ ದೇವರು ಕಳೆಗುಂದುತ್ತೆ ಅಂತ ಶಿಲ್ಪಶಾಸ್ತ್ರದಲ್ಲಿದೆ. ಆದರೆ ಇವತ್ತಿನ ದಿವಸ ಧಾರ್ಮಿಕ ದತ್ತಿ ಇಲಾಖೆ ಅಂತ ನೋಡ್ತಾ ಇಲ್ಲ. ನಾವು ಆ ದೇವರ ಆಸ್ತಿ ರಕ್ಷಣೆ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ. ಆದರೆ ಎಷ್ಟೋ ಜನ ದೇವಸ್ಥಾನ ಪಕ್ಕಗಳಲ್ಲಿ ಹಿಂದೆ ಆಸ್ತಿ ತಗೊಂಡಿದ್ದಾರೆ. ಅದು ಹರಾಜಲ್ಲಿ 3 ರೂಪಾಯಿ 4 ರೂಪಾಯಿ ತಗೊಂಡಿರೋದು 50-60 ರೂಪಾಯಿ ತಗೊಂಡಿರೋದು ಇನ್ನೂ ಬಿಡಿಸಿಲ್ಲ. ಆಗ ಇವತ್ತು ಅಲ್ಲಿ ಒಂದೊಂದು ಅಂಗಡಿ ಬಂದು 20,000 30,000 ಬಾಡಿಗೆ ಓಡ್ತದೆ. ಅದನ್ನು ಬಿಡಿಸ್ಕೊಂಡಿಲ್ಲ. ಇವತ್ತು ಅದನ್ನು ಬಿಟ್ಬಿಟ್ಟು ನಮ್ಮ ಅರ್ಚಕರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಬಂದಿದ್ದಾರೆ. ಫಸ್ಟ್ ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಲ್ಲಿರೋ ಆಸ್ತಿ ಎಷ್ಟು ಅಂಗಡಿ ಮಳಿಗೆ ಇದೆಯೋ ಅವೆಲ್ಲ ಕಮ್ಮಿ ರೇಟಿಗೆ ಕೊಟ್ಟಿದ್ದೀರಾ. ಇವತ್ತಿನ ಪೇಟೆ ಧೋರಣೆಗೆ ಅನುಗುಣವಾಗಿ ಅದನ್ನು ಹರಾಜು ಮಾಡಿದರೆ ಕೋಟ್ಯಾಂತರ ರೂಪಾಯಿ ಬರುತ್ತೆ. ಆಮೇಲೆ ಇವಾಗ ಏನು ಸಾಮಾನ್ಯ ಸಂಗ್ರಹಣ ನಿಧಿ ಹಣದಿಂದ ಜೀರ್ಣೋದ್ಧಾರ ಮಾಡಬೇಕು. ಆದರೆ ಯಾವುದೇ ಜೀರ್ಣೋದ್ಧಾರಗಳು ಸಹ ಆಗ್ತಾ ಇಲ್ಲ. ನಾವೆಲ್ಲ ಅರ್ಚಕರುಗಳೇ ಊರಿನ ಭಕ್ತಾದಿಗಳನ್ನ ಅಥವಾ ಒಕ್ಕಲುಗಳನ್ನ ಸೇರಿ ನಾವು ಜೀರ್ಣೋದ್ಧಾರ ಮಾಡಿಸ್ತಾ ಇದ್ದೀವಿ. ಇವತ್ತೇನು ಸರ್ಕಾರ ಮಾಡ್ತಾ ಇದೆಯೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಅರ್ಚಕರೇ ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಹೇಳಕ್ಕೆ ಹೆಮ್ಮೆ ಆಗ್ತಾ ಇದೆ. ಆದ್ದರಿಂದ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಇವತ್ತು ನಾವು ಈ ಬಂದಿಗೆ ಕರೆಕೊಟ್ಟಿದ್ದೋ. ಈ ಹೋರಾಟಕ್ಕೆ ಬಂದಂತಹ ಎಲ್ಲ ನಮ್ಮ ಅರ್ಚಕರಿಗೂ ವಂದಿಸುತ್ತಾ, ನಿಮ್ಮ ಮಾಧ್ಯಮದವ್ರಿಗೂ ವಂದಿಸುತ್ತಾ, ನನ್ನ ರಾಜ್ಯಾಧ್ಯಕ್ಷರಾದ ಎಂಎಸ್ ವೆಂಕಟಾಚಲಯ್ಯ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ.